ಹಲೋ ವಿವರ್ಸ್, ಇಂದಿನ ಈ ಕ್ಲಾಸಲ್ಲಿ ವಿಡ್ತ್ ಶಾರ್ಟ್ ಇರುವಂತಹ ದುಪ್ಪಟ್ಟಕ್ಕೆ ನಾವು ಯಾವ ರೀತಿ ವಿಡ್ತನ್ನು ಆ್ಯಡ್ ಮಾಡ್ಬೋದಂತ ನೋಡುವ. ಅದಕ್ಕಾಗಿ ನಾನಿಲ್ಲಿ ಆರ್ಗ್ಯಾನ್ಸಾ ಮೆಟೀರಿಯಲ್ ತೆಗೆದಿದ್ದೇನೆ. ಈ ರೀತಿಯಾದಂತಹ ಒಂದು ಲೇಸನ್ನು ತೆಗೆದಿದ್ದೇನೆ. ಎಲ್ಲಿ ಅಟ್ಯಾಚ್ ಜಾಯಿಂಟ್ ಬರ್ತದೆ ಅದರ ಮೇಲಿದಿಟ್ಟು ಕವರ್ ಮಾಡಲಿಕ್ಕಾಗಿ. ಅಟ್ಯಾಚ್ ಮಾಡೋದಕ್ಕಾಗಿ ನೀವು ಆರ್ಗ್ಯಾನ್ಸಾ ಮೆಟೀರಿಯಲನ್ನೇ ತೆಗಿಬೇಕಾಗಿಲ್ಲ. ಅದರ ಬದಲಾಗಿ ನಿಮಗೆ ಸೇಮ್ ಮೆಟೀರಿಯಲ್ ಸಿಗೋದಾದರೆ ಶಿನಾನ್ ಇದು ಸೇಮ್ ಬಟ್ಟೆ ನಿಮಗೆ ಸಿಗೋದಾದರೆ ಮೆಟೀರಿಯಲ್ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲದಿದ್ದರೆ ನೆಟ್ಟು ಆರ್ಗ್ಯಾನ್ಸನ್ನು ಯಾವುದು ಸ್ವಲ್ಪ ಮ್ಯಾಚ್ ಆಗ್ತದೆ ಆ ರೀತಿ ನಿಮಗೆ ಇದನ್ನು ಅಟ್ಯಾಚ್ ಮಾಡ್ಬೋದು. ನಾನು ಈಗ ಈ ದುಪ್ಪಟ್ಟಕ್ಕೆ ನಾನು ಒಂದು ಸೈಡ್ ಫುಲ್ಲು ಒಂದು ನಿಮಗೆ 2 ಸೈಡು ಅಟ್ಯಾಚ್ ಮಾಡೋದಾದರೆ 2 ಸೈಡ್ ಕೂಡ ಮಾಡ್ಬೋದು. ನಾನು ಕೇವಲ ಒಂದು ಸೈಡನ್ನು ಮಾತ್ರ ಅಟ್ಯಾಚ್ ಮಾಡ್ತೇನೆ. 7 ಇಂಚ್ ಅಗಲದ ಒಂದು ಪಟ್ಟಿ ಅಟ್ಯಾಚ್ ಮಾಡ್ತೇನೆ. ಈಗ ನಾವು 7 ಇಂಚಷ್ಟು ಅಟ್ಯಾಚ್ ಮಾಡೋದಾದರೆ ನಾವು ತೆಗೆಯುವಾಗ ಅದರ ಡಬಲ್ ತೆಗಿಬೇಕು. ಅಂದರೆ 7 ಅಂದರೆ 14 ಆಗ್ತದೆ. 7 ಇಂದ ಡಬಲ್ 14 ಪ್ಲಸ್ ಒಂದು ಯಾಕೆಂದರೆ ಮಾರ್ಜಿನ್ಗೆ. ನಾವು ಯಾವುದೇ ಒಂದು ಪೀಸನ್ನು ಜಾಯಿಂಟ್ ಮಾಡುವಾಗ ಈ ಸಲ್ವೇಜನ್ನು ಯಾವತ್ತೂ ಯೂಸ್ ಮಾಡಬಾರ್ದು. ನನಗೆ ಬೇಕಿದ್ದದ್ದು 7 ಇಂಚ್, ಅದರ ಡಬಲ್ ಮಾಡಿದಾಗ 14 ಆಗ್ತದೆ ಮತ್ತು 1 ಇಂಚ್ ಎಕ್ಸ್ಟ್ರಾ 15 ಇಂಚಿದೊಂದು ಪಟ್ಟಿ ತೆಗಿತೇನೆ. ಲೆಂತ್ ನನ್ನ ದುಪ್ಪಟ್ಟದ ಎಷ್ಟು ಲೆಂತ್ ಉಂಟು ಅಷ್ಟು ಲೆಂತಲ್ಲಿ ತೆಗೆದಿದ್ದೇನೆ. ವಿಡ್ತ್ ಮಾತ್ರ 15 ಇಂಚ್ ತೆಗೆದಿದ್ದೇನೆ. ಇದು ನನಗೆ ಸಾಕಾಗಲ್ಲ ಅದೇ ರೀತಿ ನಾನು ಇನ್ನೊಂದು ಪಟ್ಟಿ ಕೂಡ ತೆಗೆದು ಜಾಯಿಂಟ್ ಮಾಡ್ತೀನಿ. ನನಗೆ ಲೆಂತ್ ಸಾಕಾಗಲ್ಲ, ಅದಕ್ಕಾಗಿ ನಾನು ಈ 2 ಸ್ಟ್ರಿಪ್ಸನ್ನು ಜಾಯಿಂಟ್ ಮಾಡ್ತಾ ಇದ್ದೇನೆ. ಇದನ್ನು ಜಾಯಿಂಟ್ ಮಾಡಿ ಆಯಿತು. ಇನ್ನು ಮೈನ್ ದುಪ್ಪಟ್ಟಕ್ಕೆ ಇದನ್ನು ಅಟ್ಯಾಚ್ ಮಾಡಲಿಕ್ಕೆ ಇದನ್ನು ಈ ರೀತಿ ಅಟ್ಯಾಚ್ ಮಾಡಿ ಬರ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಮಡಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಆ ನಂತರ ನಾವು ಇದಕ್ಕೆ ದುಪ್ಪಟ್ಟಕ್ಕೆ ಸ್ಟಿಚ್ ಮಾಡೋದಕ್ಕೆ. ಈಗ ಇದು ಸ್ಟಿಚ್ ಆಯಿತು. ಇದು ಫುಲ್ ಬ್ಯಾಕ್ ಸೈಡ್. ಇನ್ನು ನಾವು ಈ ಸೈಡನ್ನು ಹೀಗೆ ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡಿ ಬ್ಯಾಕ್ ಸೈಡಲ್ಲಿ ಫೋಲ್ಡ್ ಮಾಡೋದು ಫ್ರಂಟ್. ಈ ಸೈಡಿಗೆ ನಮಗೆ ಸ್ಟಿಚ್ ಮಾಡೋದಾದರೆ ಸ್ಟಿಚ್ ಮಾಡ್ಬೋದು, ಇಲ್ಲದಿದ್ದರೆ ಆ್ಯನಿಂಗ್ ಮಾಡಿದರೂ ಕೂಡ ಆಗ್ತದೆ. ನಾನೀಗ ಆ್ಯನಿಂಗ್ ಮಾಡ್ತೇನೆ. ಈ ರೀತಿಯಲ್ಲಿ ಅರ್ಧ ಇಂಚು ಫೋಲ್ಡ್ ಮಾಡಿ ಅದಕ್ಕೆ ಆ್ಯನಿಂಗ್ ಮಾಡುವ. ಫುಲ್ಲು ಇಲ್ಲಿ ಕೆಳಗೆವರೆಗೆ ಮಾಡಬೇಕು. ಫುಲ್ ಎಷ್ಟು ನಿಮಗೆ ಲೆಂತ್ ಉಂಟು ಅಲ್ಲಿವರೆಗೆ ಈ ರೀತಿ ಮಾಡ್ತಾ ಬರಬೇಕು. ಇದು ಆ್ಯನಿಂಗ್ ಮಾಡಿದಂತಹ ಸೈಡ್. ಈ ಸೈಡನ್ನು ನಾವು ಈ ಸೈಡಿಗೆ ಜಾಯಿಂಟ್ ಮಾಡಬೇಕು. ಈ ರೀತಿ ನಾವು ಇದನ್ನು ಇಲ್ಲಿಗೆ ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಬೇಕು. ಯಾವ ರೀತಿ ಅಂದರೆ ಇಲ್ಲಿ ನಾವು ಆ್ಯನಿಂಗ್ ಮಾಡಿ ಫೋಲ್ಡ್ ಮಾಡಿದ್ದು, ಇಲ್ಲದಿದ್ದರೆ ನೀವು ಸ್ಟಿಚ್ ಹಾಕಿದ್ದಾದರೆ ಇಲ್ಲಿ ಸ್ಟಿಚ್ ಮಾಡಿ ಫೋಲ್ಡ್ ಮಾಡಿದ್ದು. ಇದು ನಾವು ಈ ಸೈಡ್ ಫೋಲ್ಡ್ ಮಾಡಿದಂಥ ಸೈಡಿಗೆ ಇದನ್ನು ನಾವಿಲ್ಲಿಗೆ ತಂದು ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬರಲಿಕ್ಕೆ. ನಿಮಗೆ ಸ್ಟಿಚ್ ಬೇಕಿದ್ದರೆ ಲಾಂಗ್ ಲೆಂತ್ ಇದು ಸ್ಟಿಚ್ ಕೂಡ ಹಾಕ್ಬೋದು. ಇಲ್ಲಿ ಈ ರೀತಿ ಇರ್ತದೆ ನೋಡಿ, ಇಲ್ಲಿ ಈ ರೀತಿ ಇರ್ತದೆ ಮತ್ತು ಇದು ಆ್ಯನಿಂಗ್ ಮಾಡಿದಾಗ ಒಂದೇ ರೀತಿ ಇಲ್ಲಿ ಶಾರ್ಪ್ ಬರ್ತದೆ. ಫುಲ್ ಲೆಂತ್ಗೆ ನಾವು ಸ್ಟಿಚ್ ಮಾಡ್ತಾ ಬರುವ. ಸ್ಟಿಚ್ ಮಾಡುವಾಗ ಈ ಎಡ್ಜಸನ್ನೆಲ್ಲ ನಾವು ನಾವು ಯಾವುದು ಮೆಟೀರಿಯಲ್ ಅಟ್ಯಾಚ್ ಮಾಡಿದ್ದೇವೆ ಆ ಮೆಟೀರಿಯಲ್ ಇರೋ ಕಡೆಗೆ ಪುಷ್ ಮಾಡಬೇಕು. ಕೈಯಲ್ಲಿ ಸ್ವಲ್ಪ ಈ ರೀತಿ ಮಾಡಿ ನಂತರ ಇದರ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು. ಈಗ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಅರ್ಧ ಒಂದು 1/4 ಇಂಚಷ್ಟು ನನಗೆ ಏನಾಗಿದೆ ಬ್ಯಾಕಿದು ಹೆಚ್ಚು
ಮತ್ತು ಫ್ರಂಟಿದು ಕಡಿಮೆ ಸಿಕ್ಕಿದೆ. ಈಗ ಹೆಚ್ಚು ಬಂದ ಕಡೆಯಿಂದ ನಾವು ಸ್ವಲ್ಪ ಹೀಗೆ ಒಂದು ಪ್ಲೀಟ್ಸ್ ಕೊಟ್ಟರೆ ಇದು ಇಲ್ಲಿ ಸರಿಯಾಗಿ, ಇಲ್ಲಿ ನಮಗೆ ಒಂದೇ ರೀತಿ ಇರಬೇಕು. ಇಲ್ಲಿ ಒಂದು ಸಣ್ಣ ಗೊತ್ತಾಗದ ರೀತಿಯಲ್ಲಿ ಒಂದು ಸಣ್ಣ ಪ್ಲೀಟ್ಸ್ ಕೊಟ್ಟರೆ ಸಾಕು. ಒಂದು ವೇಳೆ ನಿಮಗೆ ಒಂದು ಅರ್ಧ ಇಂಚೆಲ್ಲ ಬಂದರೆ ಒಂದು ಇಲ್ಲಿ ಒಂದು ಕೊಡಿ. ಅದೇ ರೀತಿ ಒಂದು ದೂರ ಸ್ವಲ್ಪ ಸ್ವಲ್ಪ ಕೊಟ್ಟದನ್ನು ಟ್ಯಾಲಿ ಮಾಡಬೇಕು. ಇದು ಕಾಮನ್ ಬರ್ತಿದೆ ಆಯಿತಾ. ಮತ್ತು ಐನಿಂಗ್ ಮಾಡಿದಲ್ಲ ನಂತರ ಇದು ಗೊತ್ತಾಗಲ್ಲ ನಮಗೆ. ಇಲ್ಲಿ ಒಂದೇ ರೀತಿ ಇರಬೇಕು ಫಿನಿಶಿಂಗ್. ಇಲ್ಲಿ ಸ್ವಲ್ಪ ಇದು ಕೂಡ ಇದು ಬ್ಯಾಕ್ ಸೈಡ್ ಆದ ಕಾರಣ ವೇರ್ ಮಾಡುವಾಗ ಇದು ಕಾಣೋದಿಲ್ಲ. ಇದೀಗ ಫ್ರಂಟ್ ಸೈಡಲ್ಲಿ ನೋಡಿ ಈ ರೀತಿ ಫಿನಿಶಿಂಗ್ ಬರ್ತದೆ. ನಿಮಗೆ ಬೇಕಿದ್ದರೆ ಈ ಲೇಸ್ ಇಡ್ಬೋದು, ಇಲ್ಲದ್ರೆ ನಿಮಗೆ ಇದು ಓಕೆ ಅಂತಿದ್ದರೆ ಇದನ್ನೇ ಈ ರೀತಿ ಯೂಸ್ ಮಾಡ್ಬೋದು. ನಾನೀಗ ಇದಕ್ಕೆ ಒಂದು ಈ ರೀತಿಯಾದಂಥ ಲೇಸ್ ಅಟ್ಯಾಚ್ ಮಾಡ್ತಿದ್ದೇನೆ. ಇದರ ಬ್ಯಾಕ್ ಸೈಡನ್ನು ಇದನ್ನು ಸ್ವಲ್ಪ ಬ್ಯಾಕಿಗೆ ಫೋಲ್ಡ್ ಮಾಡ್ತೇನೆ, ಮಾಡಿ ಸ್ಟಾರ್ಟಿಂಗ್ ಮಾಡೋದು. ಈ ಸ್ಟಿಚ್ಚಿಗೆ ಕವರ್ ಆಗುವ ಹಾಗೆ, ಸ್ಟಿಚ್ ಗೊತ್ತಾಗದ ಹಾಗೆ ಇದರ ಮೇಲೆ ಕವರ್ ಮಾಡ್ತಾ ಬರ್ತೇನೆ. ಈಗ ಇದರದ್ದು ಫುಲ್ ಸ್ಟಿಚಿಂಗ್ ಆಯಿತು. ಇನ್ನು ನಾವು ಐನಿಂಗ್ ಮಾಡಲಿಕ್ಕೆ, ಐನಿಂಗ್ ಮಾಡುವಾಗ ನಾವು ಮೊದಲು ಫಸ್ಟ್ ಕೈಯಲ್ಲಿ ಸ್ವಲ್ಪ ಹೀಗೆ ಮಾಡಬೇಕು, ಆನಂತರ ಈ ರೀತಿ ಎಳೆದ್ರಾಯಿತು. ಎಳೆಯುವಾಗ ಇಲ್ಲಿಂದ ಇಲ್ಲಿಗೆ ಮಾಡಿ, ಮೇಲಕ್ಕೆ ಮಾಡಿ. ಇದೇ ರೀತಿ ಫುಲ್ಲು